ವೀಕ್ಷಕರೇ, ಅವನು ಸುಮಾರು 22 ವರ್ಷ ವಯಸ್ಸಿನ ಹುಡುಗ. ತುಂಬಾನೇ ಚಿಂತಿಸ್ತಿದ್ದ. ಆಗ ಅಲ್ಲಿಗೆ ಬರುವಂತ ಅವನ ಸ್ನೇಹಿತನೊಬ್ಬ, ಯಾಕೋ ಏನಾಯ್ತು, ಈ ರೀತಿ ಚಿಂತೆ ಮಾಡ್ತಿದೆಯಲ್ಲ, ಏನ್ ನಿನ್ ಸಮಸ್ಯೆ ಅಂತ ಕೇಳಿದ್ದ. ಆಗ ಅವನು, ನಮ್ ಹುಡುಗಿ ನನ್ನ ಮನೆಗೆ ಬರೋದಿಕ್ಕೆ ಕರೆದಿದ್ದಾಳೆ, ಹೋಗ್ಬೇಕು ಬಿಡುವಂತ ಯೋಚಿಸ್ತಿದ್ದೀನಿ ತಾತ ಹೇಳಿದ್ದ. ಅದ್ಯಾಕ್ ಚಿಂತೆ ಮಾಡ್ತೀಯ, ಹೋಗು, ಆದ್ರೆ ಹೋಗುವಂತ ಮೊದಲು ಪ್ರೊಟೆಕ್ಷನ್ ಅನ್ನ ತೆಗೆದುಕೊಂಡು ಹೋಗುವಂತ ಸಲಹೆ ಕೊಟ್ಟಿದ್ದ. ಪ್ರೊಟೆಕ್ಷನ್ ಅಂದ್ರೆ ಏನಂತ ಕೇಳದವನಿಗೆ ಅವನ ಸ್ನೇಹಿತ, ಅಂದ್ರೆ ಆಕೆ ಗರ್ಭಿಣಿಯಾಗದಂತೆ ನೋಡ್ಕೋ, ಕೆಲವೊಂದಷ್ಟು ಮಾತ್ರೆಗಳಿದ್ದಾವೆ, ಅದನ್ನ ತೆಗೆದುಕೊಂಡ್ರೆ ನಿನ್ನಲ್ಲಿನ ಶಕ್ತಿ 10 ಪಟ್ಟು ಹೆಚ್ಚಾಗುತ್ತೆ ಅಂತ ಅವನು ಭಯಾನಕ ಸಲಹೆಯನ್ನ ಕೊಟ್ಟಿದ್ದ. ಈ ಹುಡುಗನ್ಗೆ ಆ ಬಗ್ಗೆ ಯಾವುದೇ ಮಾಹಿತಿ ಇರಲಿಲ್ವಾದ್ರೂ ಹಲವು ಕಡೆ ವಿಚಾರಿಸಿ ಮಾತ್ರೆಗಳನ್ನ ತೆಗೆದುಕೊಂಡು ಆಕೆಯನ್ನ ಭೇಟಿಯಾಗೋದಿಕ್ಕೆ ಹೊರಟಿದ್ದ. ವೀಕ್ಷಕರೇ, ಇವತ್ತಿನ ಈ ಒಂದು ಸ್ಟೋರಿ ಅನೇಕ ಸಂದೇಶಗಳನ್ನ ಕೊಡುತ್ತೆ. ಏನ್ ಮಾಡೋದಕ್ಕೆ ಹೊರಟಿದ್ದೀರಿ ಎಂಬುದ್ರ ಬಗ್ಗೆ 100 ಸಲ ಯೋಚನೆ ಮಾಡುವ ಹಾಗೆ ಮಾಡುತ್ತೆ. ಬನ್ನಿ ವೀಕ್ಷಕರೇ, ನಿಮ್ಮೆಲ್ಲರನ್ನೂ ಕೂಡ ದಂಗು ಬಡಿಸುವಂತ ಈ ಒಂದು ಘಟನೆ ಎಲ್ಲಾಯ್ತು, ಇಷ್ಟಕ್ಕೂ ಆಗಿದ್ದೇನು, ಇದರಿಂದ ನೀವು ಕಲಿಯುವಂತ ಪಾಠ ಏನು, ಇದೆಲ್ಲದರ ಬಗ್ಗೆ ಈ ಮುಂದೆ ತಿಳಿತಾ ಹೋಗೋಣ. ವೀಕ್ಷಕರೇ, ಈ ಒಂದು ಘಟನೆ ಆಗಿದ್ದು ಉತ್ತರ ಪ್ರದೇಶದ ಕಾನ್ಪುರ ಜಿಲ್ಲೆಯಲ್ಲಿ ಕಳೆದ ಡಿಸೆಂಬರ್ 14ನೇ ತಾರೀಕಿನ ಬೆಳಗ್ಗೆ ಸುಮಾರು 8 ಗಂಟೆ ಸಮಯಕ್ಕೆ ಯಾವುದೋ ಮದುವೆಗೆ ಅಂತ ಹೋಗಿದ್ದಂತ ಕುಟುಂಬ ಸದಸ್ಯರು ಮನೆಗೆ ವಾಪಸ್ ಬಂದಿದ್ರು. ಮನೆಯಲ್ಲಿ ಮಗಳು ಒಬ್ಬಳನ್ನೇ ಬಿಟ್ಟು ಅವರೆಲ್ಲ ಮದುವೆಗೆ ಹೋಗಿದ್ರು. ಕದ ತೆರೆದೇ ಇತ್ತು. ಒಳಗಡೆ ಬಂದು ಮಗಳನ್ನ ಕರೆದ್ರು, ಆದ್ರೆ ಆಕೆಯಿಂದ ಯಾವುದೇ ಪ್ರತಿಕ್ರಿಯೆ ಬರಲಿಲ್ಲ. ಆಗ ಮನೆಯವರು ಸ್ವಲ್ಪ ಚಿಂತಾಕ್ರಾಂತವಾಗಿ ಆಕೆಯನ್ನ ಮನೆಯೆಲ್ಲ ಹುಡುಕಾಡಿದ್ರು. ಕೊನೆಗೆ ಆಕೆ ಒಂದು ರೂಮ್ನ ಬೆಡ್ ಮೇಲೆ ಮಲಗಿದ್ದು ಕಾಣಿಸುತ್ತೆ, ಆದ್ರೆ ಆಕೆ ಮೈ ಮೇಲೆ ಬಟ್ಟೆ ಇರಲಿಲ್ಲ. ಆಗ ಆಕೆಯ ಮನೆಯ ಸದಸ್ಯರೆಲ್ಲ ಹಿಂದೆ ಸರಿತಾರೆ. ಹುಡುಗಿ ತಾಯಿ ಮುಂದೆ ಬಂದು ಮಗಳನ್ನ ಎಬ್ಸೋದಿಕ್ಕೆ ಪ್ರಯತ್ನ ಪಟ್ಲು, ಆದ್ರೆ ಆಕೆ ಏಳಲಿಲ್ಲ. ಆಕೆಯ ಮೈಯೆಲ್ಲ ಮರಗಟ್ಟಿದಂತೆ ಮುರುಟೆ ಹೋಗಿತ್ತು. ಏಕೆಂದ್ರೆ ಆ ಹುಡುಗಿ ಜೀವ ಬಿಟ್ಟು ಅದಾಗಲೇ ಗಂಟೆಗಳೇ ಕಳೆದಿದ್ವು. ವ್ಯಕ್ತಿಯೊಬ್ಬ ಸತ್ತು ಹಲವು ಗಂಟೆ ನಂತರ ಯಾವ ಅವಸ್ಥೆಯಲ್ಲಿ ಪ್ರಾಣ ಹೋಗಿರುತ್ತೋ ಅದೇ ಅವಸ್ಥೆಯಲ್ಲಿ ಅವರ ಶರೀರ ಸೆಟೆದು ಗಟ್ಟಿಯಾಗಿ ಹೋಗುತ್ತೆ. ತಮ್ಮ ಮನೆ ಮಗಳ ಈ ಒಂದು ಸ್ಥಿತಿಯನ್ನ ನೋಡಿ ಯಾರಿಗೂ ಮಾತೆ ಹೊರಲಿಲ್ಲ. ಸ್ವಲ್ಪ ಹೊತ್ತಿನ ನಂತರ ಮನೆಯವರ ರೋದನೆ ಮುಗಿಲು ಮುಟ್ಟಿತ್ತು. ಇದರಿಂದ ಅಕ್ಕಪಕ್ಕದ ಮನೆಯವರೆಲ್ಲ ಅಲ್ಲಿಯೇ ಬಂದಿದ್ರು. ಬೆತ್ತಲೆಯಾಗಿ ಮಲಗಿದಂತ ಮಗಳ ದೇಹದ ಮೇಲೆ ತಾಯಿ ಬೆಡ್ಶೀಟ್ ಅನ್ನ ಹೊತ್ತಿಸಿದ್ರು. ಎಲ್ಲರ ಪ್ರೀತಿಗೆ ಪಾತ್ರವಾಗಿದ್ದಂತ ಆ ಹುಡುಗಿ ಹೀಗೆ ಹೆಣವಾಗಿರೋದನ್ನ ನೋಡಿ ಓಣಿಯ ಜನರೆಲ್ಲ ದುಃಖಿತರಾಗ್ತಾರೆ. ಅವರಲ್ಲಿ ಒಬ್ರು ಪೊಲೀಸರಿಗೆ ಫೋನ್ ಮಾಡಿದ್ರು. ನಂತರ ಪೊಲೀಸರು ಸ್ಥಳಕ್ಕೆ ಬಂದಿದ್ರು. ಪೊಲೀಸರು ಬಂದ್ಮೇಲೆ ಫೋರೆನ್ಸಿಕ್ ತಂಡ ಕೂಡ ಅಲ್ಲಿಗೆ ಬಂದು ಆ ಒಂದು ಪ್ರಕರಣದ ತನಿಖೆಯನ್ನ ಶುರು ಮಾಡುತ್ತೆ. ಈ ಬಾಲಕಿ 12ನೇ ತರಗತಿಯ ವಿದ್ಯಾರ್ಥಿನಿಯಾಗಿದ್ಲು. ಆಕೆಗೆ ಸುಮಾರು 17 ವರ್ಷ ವಯಸ್ಸಾಗಿತ್ತು. ಆಕೆ ಮನೆಯಲ್ಲಿ ಒಬ್ಳೇ ಇರುವಾಗ ನೀವೆಲ್ಲರೂ ಕೂಡ ಎಲ್ಲಿ ಹೋಗಿದ್ರಿ ಅಂತ ಪಾಲಕರನ್ನ ಕೇಳಿದಾಗ ಅವರು ಮದುವೆ ಸಮಾರಂಭದಲ್ಲಿ ಪಾಲ್ಗೊಳ್ಳೋದಕ್ಕೆ ಹೋಗಿದ್ದಾಗಿ ತಿಳಿಸಿದ್ರು. ತಮ್ಮ ಮಗಳಿಗೂ ಅವರು ಮದುವೆಗೆ ಬರೋದಕ್ಕೆ ಹೇಳಿದರಾದ್ರೂ ಆಕೆ ಮದುವೆಗೆ ಹೋಗೋದಿಕ್ಕೆ ನಿರಾಕರಿಸಿದ್ಲು. ಹೀಗಾಗಿ ಆಕೆಯನ್ನ ಮನೆಯಲ್ಲೇ ಬಿಟ್ಟು ಉಳಿದವರು ಹೋಗಿದ್ರು. ಊರಲ್ಲಿ ಈ ಒಂದು ಸುದ್ದಿ ಹಬ್ಬಿದ ತಕ್ಷಣ ಅದೇ ಕುಟುಂಬದ ಮಗ ದೂರದಲ್ಲಿ ವಾಸ ಇದ್ದು ಆತ ಹಾಗೂ ಆತನ ಪತ್ನಿ ಕೂಡ ಬಂದಿದ್ರು. ಆಗ ಅವರು, ನಮ್ಮ ಮಗಳು ರಾತ್ರಿ ಈಕೆ ಜೊತೆನೆ ಇದ್ಲಲ್ಲ ಅಂತ ಹೇಳಿದ್ರು. ಆ 5 ವರ್ಷದ ಮಗು ಕೂಡ ಅಲ್ಲೇ ಇತ್ತು. ಅದನ್ನು ವಿಚಾರಿಸಿದಾಗ ಅದು ಏನೂ ಕೂಡ ಹೇಳಿಲ್ಲ. ಪೊಲೀಸರು ಮತ್ತು ಫೋರೆನ್ಸಿಕ್ ತಂಡ ಪ್ರಕರಣದ ತನಿಖೆಯಲ್ಲಿ ತೊಡಗಿ ಮನೆಯನ್ನೆಲ್ಲ ಸೂಕ್ಷ್ಮವಾಗಿ ಹುಡುಕಾಡಿದ್ರು. ಮನೆಯಲ್ಲಿ ಸಂಘರ್ಷ ನಡೆದ ಅಥವಾ ಹುಡುಗಿಯೊಂದಿಗೆ ಘರ್ಷಣೆ ಆದ ಬಗ್ಗೆ ಯಾವುದೇ ಕುರುಹು ಕೂಡ ಅಲ್ಲಿ ಸಿಗ್ಲಿಲ್ಲ. ಆದ್ರೆ ಮನೆಯನ್ನ ಇಂಚಿಂಚು ಹುಡುಕಿದಾಗ ಅವ್ರಿಗೆ ಒಂದು ರ್ಯಾಪರ್ ಸಿಕ್ಕಿತ್ತು. ಆ ಒಂದು ರ್ಯಾಪರ್ ಅನ್ನ ಗಮನಿಸಿದಾಗ ಅದು ಮಾತ್ರೆಗಳ ರ್ಯಾಪರ್. ಆ ಒಂದು ಮಾತ್ರೆ ವ್ಯಕ್ತಿಯ ಲೈಂಗಿಕ ಶಕ್ತಿಯನ್ನ ಹೆಚ್ಚಿಸುವಂತ ಮಾತ್ರೆಯ ರ್ಯಾಪರ್ ಎಂಬುದು ಅವ್ರಿಗೆ ಗೊತ್ತಾಗುತ್ತೆ. ಅದನ್ನು ನೋಡಿ ಪೊಲೀಸರಿಗೆ ಅಚ್ಚರಿ ಆಯಿತು. ಕುಟುಂಬದ ಸದಸ್ಯರನ್ನ ಮಾತನಾಡಿಸಿ ಅಂತವನ್ನ ನಿಮ್ಮಲ್ಲಿ ಯಾರಾದ್ರೂ ಬಳಸ್ತಾರಂತ ಕೇಳಿದ್ರು. ಆದ್ರೆ ಅಂತ ಮಾತ್ರೆಯನ್ನ ಮನೆಯವರು ಯಾರು ಕೂಡ ಬಳಸ್ತಾ ಇರ್ಲಿಲ್ಲ. ಆಗ ಅವರು, ನಿಮ್ಮ ಹುಡುಗಿಯ ಸ್ವಭಾವ ಹೇಗೆ, ಯಾರ ಸಹವಾಸ ಮಾಡಿದ್ಲು, ಯಾರೊಂದಿಗಾದ್ರೂ ಹೆಚ್ಚು ಮಾತನಾಡೋದು, ತಿರುಗಾಡೋದು, ಅಂತವರು ಈ ಮನೆಗೆ ಬರೋದು ಏನಾದ್ರೂ ಗೊತ್ತಾ ಅಂತ ಕೇಳಿದ್ರು. ಏಕೆಂದ್ರೆ ಹುಡುಗಿಯ ಮೃತದೇಹವನ್ನ ಸ್ವಾಧೀನಪಡಿಸಿಕೊಂಡು ಮರಣೋತ್ತರ ಪರೀಕ್ಷೆಗೆ ಕಳಿಸುವಾಗ ಪೊಲೀಸರು ಗಮನಿಸಿದಂತೆ ಅಲ್ಲಿ ಬಲವಂತ ಮಾಡದಂತ ಯಾವುದೇ ಕುರುಹು ಇರ್ಲಿಲ್ಲ. ಹೀಗಿರುವಾಗ ಮತ್ತಷ್ಟು ತನಿಖೆನ ಚುರುಕು ಮಾಡದಂತ ಪೊಲೀಸರಿಗೆ ಕೆಲವು ಆಕ್ಷೇಪಾರ್ಹ ವಸ್ತುಗಳು ಕಂಡುಬಂದ್ವು. ಅಂದ್ರೆ ರಾತ್ರಿ ಬಳಸಿ ಎಸ್ತಂತ ಪ್ರೊಡಕ್ಷನ್ ಸಿಕ್ಕಿದ್ವು. ಆಗ ಈ ಹುಡುಗಿ ಜೊತೆ ಖಂಡಿತ ಕೆಟ್ಟ ಕೆಲಸ ನಡೆದಿದೆ, ಆದ್ರೆ ಅದು ಕೂಡ ಆಕೆಯ ಒಪ್ಪಿಗೆಯಿಂದನೇ ಆಗಿದೆ ಅಂತ ಖಚಿತವಾಗುತ್ತೆ. ಅಂದ್ರೆ ಇದು ಯಾರೋ ಪರಿಚಯದವರೇ ಆಗಿರಬಹುದು, ಸುಲಭವಾಗಿ ಈ ಮನೆಗೆ ಬಂದು ಹೋಗೋರೇ ಆಗಿರ್ಬೋದು ಅಂತ ಅನ್ಸಿ ಆಕೆ ಜೊತೆ ಇದ್ದಂತ 5 ವರ್ಷದ ಮಗುವನ್ನ ಮತ್ತೊಮ್ಮೆ ಪ್ರೀತಿಯಿಂದ ಕೇಳಿದಾಗ ಅದು ರಾತ್ರಿ ನಾನು ಮಲಗುವಾಗ ಒಬ್ರು ಅಂಕಲ್ ಬಂದಿದ್ರು ಅಂತ ಹೇಳಿತ್ತು. ನಂತರ ಪೊಲೀಸರು ಹುಡುಗಿಯ ಮೊಬೈಲ್ ನಂಬರ್ ಪಡೆದು ಅದನ್ನ ಸರ್ವಲೆನ್ಸ್ಗೆ ಹಾಕಿದ್ರು. ಅದರ ಸಿಡಿಆರ್ ಅನ್ನ ತೆಗೆಸಿ ನೋಡಿದಾಗ ಒಂದು ನಂಬರ್ಗೆ ಹೆಚ್ಚು ಸಲ ಕರೆ ಮಾಡಿರೋದು ಗೊತ್ತಾಗುತ್ತೆ. ಜೊತೆಗೆ ನಿನ್ನೆ ರಾತ್ರಿ ಕೂಡ ಆ ಒಂದು ನಂಬರ್ಗೆ ಕೊನೆಯದಾಗಿ ಕಾಲ್ ಮಾಡಲಾಗಿತ್ತು. ಹೀಗಾಗಿ ಆ ಒಂದು ನಂಬರ್ನ ವಿವರವನ್ನ ತೆಗೆಸಿದ್ರು. ಅದು ಆ ಊರಿಂದ ಕೇವಲ 20 ಕಿಲೋಮೀಟರ್ ದೂರದ ಇನ್ನೊಂದು ಊರಾದಂತ ನೆವಾಡಾದ ವ್ಯಕ್ತಿಯದಾಗಿತ್ತು. ಅವನ ಹೆಸರು ಕುಲ್ದೀಪ್ ಕುಮಾರ್ ಅಲಿಯಾಸ್ ಶೋಭಿತ್ ಅಂತ. ಆತನ ಹುಡುಕಾಟ ನಡೆಸಿದಾಗ ಸುಲಭವಾಗಿ ಸಿಕ್ಕಂತ ಅವನನ್ನ ಠಾಣೆಗೆ ಕರೆತಂದ್ರು. ಪೊಲೀಸರು ಆ ಹುಡುಗನನ್ನ ಕಸ್ಟಡಿಗೆ ತೆಗೆದುಕೊಂಡು ವಿಚಾರಣೆಯನ್ನ ಮಾಡಿದಾಗ ಎಲ್ಲರಂತೆ ಆರಂಭದಲ್ಲಿ ನಾನೇನು ಮಾಡಿಲ್ಲ, ನಾನು ಅಮಾಯಕಂತನೇ ಕಥೆಯನ್ನ ಹೇಳಿದ್ದ. ನಂತರ ಪೊಲೀಸರು ತಮ್ಮದೇ ಶೈಲಿಯಲ್ಲಿ ವಿಚಾರಿಸಿದಾಗ ಸತ್ಯವನ್ನ ಬಾಯ್ಬಿಟ್ಟಿದ್ದ. ಅವನು ಆ ಹುಡುಗಿಯನ್ನ ಸಾಮಾಜಿಕ ಮಾಧ್ಯಮದ ಮೂಲಕ ಭೇಟಿಯಾಗಿದ್ದ. ಅಂದ್ರೆ ಫೇಸ್ಬುಕ್ ನ ಮೂಲಕ ಅವರು ಪರಿಚಯ ಆಗಿ ಅಲ್ಲಿಯೇ ದೋಸ್ತಿ ಕೂಡ ಬೆಳೆದಿತ್ತು. ಮುಂದೆ ಇವರ ಸ್ನೇಹ ಪ್ರೀತಿಯತ್ತ ತಿರುಗಿ
ಗಂಟೆಗಟ್ಟಲೆ ಮಾತನಾಡುವಂತ ಮಟ್ಟಕ್ಕೆ ಹೋಗಿತ್ತು. ಇಲ್ಲಿ ಹುಡುಗನಿಗಿಂತ ಹುಡುಗಿನೇ ಫಾಸ್ಟ್ ಇದ್ಲು. 2024 ಡಿಸೆಂಬರ್ 13ನೇ ತಾರೀಕು ಮನೆಯವರೆಲ್ಲ ಮದುವೆ ಹೋದ್ಮೇಲೆ ಅವನಿಗೆ ಫೋನ್ ಅನ್ನು ಮಾಡುವಂತ ಆಕೆ ಮನೆಯಲ್ಲಿ ಯಾರು ಕೂಡ ಇಲ್ಲ, ಇವತ್ತು ರಾತ್ರಿ ಬರೋದಿದ್ರೆ ಬಾ ಅಂತ ಕರೆದಿದ್ಲು. ನಂತರ ಯಾರಿಗೂ ಸಂಶಯ ಬರಬಾರದು ಅಂತ ತನ್ನ ಅಣ್ಣನ ಮನೆಗೆ ಹೋಗುವಂತ ಅವಳು ಇವತ್ತು ಮನೆಯಲ್ಲಿ ನಾನೊಬ್ಳೇ ಇರಬೇಕು, ಹಾಗಾಗಿ ಮಗುವನ್ನು ಕಳಿಸಿ, ಅದು ಇವತ್ತು ನನ್ ಜೊತೆನೆ ಮಲಗುತ್ತೆ ಅಂತ ಹೇಳಿದ್ಲು. ರಾತ್ರಿ ಸುಮಾರು 8 ಗಂಟೆಗೆ ಬರುವಂತ ಕುಲ್ದೀಪ್ ಕುಮಾರ್ ಎಲ್ಲಕ್ಕೂ ರೆಡಿಯಾಗಿನೇ ಬಂದಿದ್ದ. ಜೊತೆಗೆ ಪ್ರೊಟೆಕ್ಷನ್ ಅನ್ನು ಕೂಡ ತಂದಿದ್ದ. ರಾತ್ರಿ ಸುಮಾರು 8 ಶುರುವಾಗುವಂತ ಇವರ ಆಟ 3 ಗಂಟೆ ಆದ್ರೂ ಕೂಡ ಮುಗಿಯೋದಿಲ್ಲ. ಮಾತ್ರೆನ ತೆಗೆದುಕೊಂಡಂತ ಪರಿಣಾಮ ಅವನಲ್ಲಿ ರಾಕ್ಷಸ ಹುಟ್ಕೊಂಡಿದ್ದ. ಆ ಹುಡುಗಿ ತುಂಬಾ ಸುಸ್ತಾಗಿದೆ, ನನ್ನನ್ನ ಬಿಡು ಅಂತ ಎಷ್ಟು ಬೇಡಿಕೊಂಡ್ರು ಕೂಡ ಈತ ಆಕೆಯನ್ನ ಬಿಡ್ಲಿಲ್ಲ. ಆ ಹುಡುಗಿಯ ದೇಹಸ್ಥಿತಿ ಎಷ್ಟು ಕೆಟ್ಟಿತ್ತು ಅಂದ್ರೆ ಆಕೆಗೆ ಹಾಸಿಗೆಯಿಂದ ಮೇಲೆ ಇಳಿಯೋದಕ್ಕೂ ಸಾಧ್ಯ ಆಗ್ಲಿಲ್ಲ. ಅದು ಆ ಹುಡುಗನ್ಗೆ ಅರ್ಥ ಆಗ್ಲಿಲ್ಲ. ಆದ್ರೆ ನಂತರ ಆಕೆ ಹಾಗೆ ಮಲಗದಲ್ಲಿಯೇ ಪ್ರಾಣ ಬಿಟ್ಟಿದ್ಲು. ಆಕೆ ಸತ್ತಿದ್ದಾಳೆ ಎಂಬುದು ಕೂಡ ಅವನಿಗೆ ಗೊತ್ತಿರಲಿಲ್ಲ. ವಿಶ್ರಾಂತಿಯನ್ನ ಪಡಿತಿದ್ದಾಳೆ ಅಂತ ಅನ್ಕೊಂಡಿದ್ದ. ಆದ್ರೆ ಅವಳು ಹೇಳದೇ ಇದ್ದಾಗ ಗಾಬರಿಯಾಗಿ ತಮ್ಮ ಮನೆಗೆ ಆತ ಓಡ್ ಹೋಗಿದ್ದ. ಡಿಸೆಂಬರ್ 14ರಂದು ಮಧ್ಯಾಹ್ನ ಈ ಒಂದು ಸುದ್ದಿ ಸಾಮಾಜಿಕ ಮಾಧ್ಯಮಗಳಲ್ಲಿ ಬಹಳ ವೇಗವಾಗಿ ವೈರಲ್ ಆಗುತ್ತೆ. ಮನೆಯವರೆಲ್ಲ ಮದುವೆಗೆ ಹೋಗಿದ್ದಾಗ ಮನೆಯಲ್ಲಿದ್ದಂತ ಒಂಟಿ ಹುಡುಗಿ ಮೇಲೆ ಈ ರೀತಿ ಹೀನ ಕೃತ್ಯವನ್ನ ಎಸಗಿ ಆಕೆಯನ್ನ ಮುಗಿಸಲಾಗಿದೆ ಎಂಬ ಸುದ್ದಿಯನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ನೋಡಿದ ನಂತರನೇ ಅವನಿಗೆ ಆಕೆ ಸತ್ತಿರೋದು ಗೊತ್ತಾಗುತ್ತೆ. ಪೊಲೀಸರು ತನ್ನನ್ನ ಯಾವ ಕಾರಣಕ್ಕೂ ಬಿಡೋದಿಲ್ಲ ಎಂಬುದು ಅವನಿಗೆ ಖಾತ್ರಿಯಾಗಿತ್ತು. ಹೀಗಾಗಿ ತಪ್ಪಿಸ್ಕೊಂಡು ಓಡ್ ಹೋಗದೆ ಪೊಲೀಸರು ಬರೋದನ್ನೇ ಆತ ಕಾಯ್ತಿದ್ದ. ಜೊತೆಗೆ ಪೊಲೀಸರಿಗೆ ಏನ್ ಹೇಳಬೇಕು ಅಂತ ಮೊದಲೇ ತಯಾರಾಗಿದ್ದ. ಅಂತಿಮವಾಗಿ ಪೊಲೀಸರು ಡಿಸೆಂಬರ್ 17ನೇ ತಾರೀಕು ಅವನನ್ನ ಬಂಧಿಸಿದ ಮೇಲೆ ಅವನು ನಡೆದದ್ದೆಲ್ಲವನ್ನೂ ಕೂಡ ಹೇಳಿದ್ದ. ಆಕೆ ಇನ್ನು 18 ವರ್ಷ ಕೂಡ ಆಗಿಲ್ಲ, ಅವಳಿನ್ನು ಅಪ್ರಾಪ್ತೆ. ಹೀಗಾಗಿ ಆಕೆ ಒಪ್ಪಿಗೆ ಇತ್ತಾ ಇಲ್ವಾ ಎಂಬುದು ಇಲ್ಲಿ ಕೆಲಸ ಮಾಡೋದಿಲ್ಲ. ಅಪ್ರಾಪ್ತ ಜೊತೆ ದೈಹಿಕ ಸಂಬಂಧ ಹೊಂದಿದ ಕಾರಣಕ್ಕಾಗಿ ಅವನ ಮೇಲೆ ಅತ್ಯಾಚಾರದ ಕೇಸನ್ನ ದಾಖಲಿಸಲಾಯಿತು. ಜೊತೆಗೆ ಫೋಕ್ಸೋ ಕಾಯ್ದೆಯನ್ನು ಕೂಡ ಹೇರಿ ಜೈಲಿಗೆ ಗದ್ಬಿದ್ರು. 20-22 ವಯಸ್ಸಿನ ಹುಡುಗ 12ನೇ ತರಗತಿಯಲ್ಲಿ ಓದ್ತಿದ್ದಂತ ಕೇವಲ 17 ವರ್ಷದ ಹುಡುಗಿ ಮೇಲೆ ಹೀಗೆ ಮಾಡಿರೋದನ್ನ ಕೇಳಿ ಅಕ್ಕಪಕ್ಕದ ಊರ್ನವರು ಕೂಡ ದಂಗಾದ್ರು. ವೀಕ್ಷಕರೇ, ಈ ಒಂದು ಸಂಪೂರ್ಣ ಘಟನೆಯನ್ನ ಹೇಳುವುದರ ಉದ್ದೇಶ ಯಾರಿಗೂ ಕೂಡ ತೊಂದರೆ ಅಥವಾ ಮುಜುಗರವನ್ನ ಉಂಟು ಮಾಡೋದಲ್ಲ, ಅರಿವನ್ನ ಮೂಡಿಸುವುದೇ ನಮ್ಮ ಈ ಒಂದು ವಿಡಿಯೋದ ಉದ್ದೇಶ. ಮೊದಲನೇದಾಗಿ ಈ ಒಂದು ಹುಡುಗಿಯನ್ನ ಏಕಾಂಗಿಯಾಗಿ ಮನೇಲಿ ಬಿಟ್ಟು ಮದುವೆಗೆ ಹೋಗಿದ್ದೆ ತಪ್ಪು. ಅವಳ ದಿನಚರಿ ಹೇಗಿದೆ, ಬೆಳೀತಾ ಬೆಳೀತಾ ಮಗಳ ವರ್ತನೆ ಹೇಗೆ ಬದಲಾಗಿದೆ ಅಂತನೂ ಕೂಡ ಗಮನಿಸ್ತಾ ಇರೋದು ಕೂಡ ಪಾಲಕರ ತಪ್ಪು. ಇನ್ನು ಸೋಷಿಯಲ್ ಮೀಡಿಯಾಗಳ ಬಗ್ಗೆ ಮಾತನಾಡೋದೇ ಬೇಡ. ಫೇಸ್ಬುಕ್ ಕೂಡ ಈ ಹಿಂದೆ ಇಂಥ ಹಲವು ಅಪರಾಧಗಳಿಗೆ ವೇದಿಕೆಯಾಗಿರುವುದು ತಮಗೆಲ್ಲ ಗೊತ್ತೇ ಇದೆ. ಫೇಸ್ಬುಕ್ ಮತ್ತೆ ಇನ್ಸ್ಟಾಗ್ರಾಮ್ ಅನ್ನ ಓಪನ್ ಮಾಡಿದ್ರೆ ಸಾಕು, ನಿಮ್ಗಿಷ್ಟ ಇರಲಿ ಬಿಡ್ಲಿ ಸಾಲು ಸಾಲು ಅಶ್ಲೀಲ ವಿಡಿಯೋಗಳು ಅಲ್ಲಿ ಕಾಣಿಸ್ತವೆ. ಇದಕ್ಕೆಲ್ಲ ಸರ್ಕಾರ ಯಾವಾಗ ಕಡಿವಾಣ ಹಾಕುತ್ತೋ ಗೊತ್ತಿಲ್ಲ. ಆದ್ರೆ ಪಾಲಕರಾಗಿ ನಾವು ನಮ್ಮ ಮಕ್ಕಳ ಮೊಬೈಲ್ ಅನ್ನ ಆಗಾಗ ಚೆಕ್ ಮಾಡೋದು ಒಳ್ಳೆಯದು. ಆಕೆಯನ್ನು ತೀರಾ ಚಿಕ್ಕ ಹುಡುಗಿಯಾಗಿರ್ಲಿಲ್ಲ, ಒಳ್ಳೇದ್ಯಾವುದು ಕೆಟ್ಟದ್ಯಾವುದು ಎಂಬುದರ ಅರಿವು ಇರುವಂತ ವಯಸ್ಸದು. ಹೀಗಿದ್ದಾಗ್ಲೂ ಕೂಡ ಆಕೆ ಪ್ಲಾನ್ ಮಾಡಿ ಮದ್ವೆಗೆ ಹೋಗದೆ ಹುಡುಗನನ್ನ ಇಡೀ ರಾತ್ರಿ ಮನೆಗೆ ಕರ್ಸ್ಕೊಂಡಿದ್ಲು. ಇನ್ನು ಅವನಾದ್ರೂ ಮುಂದಾಗುವಂತ ಪರಿಣಾಮಗಳ ಬಗ್ಗೆ ಯೋಚಿಸಬೇಕಿತ್ತು. ಹರೆಯದ ಉಮೇದಿಗೆ ಸಿಲುಕಿ ಯಾವನು ಕೊಟ್ಟಂತ ಸಲಹೆ ಮೇರೆಗೆ ಮಾತ್ರೆಯನ್ನು ತೆಗೆದುಕೊಂಡು ಜೀವನವಿಡೀ ಕಂಬಿ ಹಿಂದೆ ಕಳೆಯುವ ಹಾಗೆ ಮಾಡಿಕೊಂಡ. ವೀಕ್ಷಕರೇ, ಈ ಒಂದು ಘಟನೆ ಹಾಗೂ ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ನ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋವನ್ನ ಇಲ್ಲಿಗೆ ಮುಗಿಸೋಣ. ನಮಸ್ಕಾರ.